ಬಾ ಇಲ್ಲಿ ಬಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪುನಃ ಬಂದಿದ್ದೇನೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪೊಳ್ಳ್ಯಕ್ಕೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ ಇಲ್ಲಿದು ವಿಶೇಷತೆ ಏನಿದೆ, ಕಾರಣಿಕ ದೇವಸ್ಥಾನ ಹೇಗೆ ಏನು ಅಂತ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ಈಗ ಪುನಃ ಇಲ್ಲಿ ಫಂಕ್ಷನ್ ಇದೆ, ಹಾಗೆ ಆಮಂತ್ರಣ ಮೇರೆಗೆ ಬಂದಿದ್ದೇನೆ ತಿರ್ಗಾ ನಾನು. ಸೊ ನೋಡೋಣವಾ. ಹಾಗೆ ನಾವು ಈ ಮಠದಲ್ಲಿ ಅಥವಾ ದೇವಸ್ಥಾನದಲ್ಲಿ ಕೂತು ಮಹಾಪೂಜೆಯನ್ನು ನೋಡಿಕೊಂಡು, ನಾನು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೆ ಪೂಜೆಗೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಹತ್ತಿರದ ರಿಲೇಟಿವ್ ಮನೆಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಹೇಗೂ ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗೆಯೇ ಅದು ಕೂಡ ಮುಗಿಸ್ಕೊಂಡು ಹೋಗೋಣ. ಯಾಕಂದರೆ ಸುಮಾರು ಸಮಯದಿಂದ ಕರೀತಾನೇ ಇದ್ದರು ಪಾಪ. ಹೇಗೂ ಹತ್ತಿರ ಬಂದಿದ್ದೇವಲ್ವ, ಒಮ್ಮೆ ಹೋಗಿ ಬರೋಣ ಅಂತ. ಮೇನ್ ಅಟ್ರ್ಯಾಕ್ಷನಲ್ಲಿ ಸೂಪರ್ 3 ಡಾಗಿಗಳಿವೆ. ಹಾಗೆ ಅವುಗಳನ್ನು ಫೋಟೋದಲ್ಲಿ ನೋಡಿದ್ದೆ, ನಾನು ನೋಡಿರಲಿಲ್ಲ. ಈಗ ಅದೇ ನೋಡೋಣ ಅಂತ. ಹಾಗೆ ತಡೆ ಯಾಕೆ, ನೀವು ಕೂಡ ಬನ್ನಿ ನನ್ನೊಟ್ಟಿಗೆ ನೋಡ್ಬೋದು. ಅಂತೂ ಮನೆ ಬಂದೇ ಬಿಡ್ತು ನೋಡಿ. ಅವರು ಆಲ್ರೆಡಿ ಅಲ್ಲಿದ್ದಾರೆ, ಲಾಕ್ ಮಾಡಿ ಹೋಗಿದ್ರಲ್ವ. ಈಗ ನಾವು ಕೂಡ ಹೋಗೋದು. ಎಲ್ಲರೂ ಕೂಡ ನನ್ನೊಟ್ಟಿಗೆ, ನನ್ನ ಅಕ್ಕ ಬಾವ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ಎಲ್ಲರೂ ಹೋಗ್ತಾ ಇದ್ದೇವೆ. ಅಪ್ಪ ಕೂಡ ಬಂದರೆ, ನಾನು ನನ್ನ ಅಪ್ಪ ಊರಿಂದ ಬಂದಿದ್ವಲ್ಲ ನಾವು, ಸೂರತ್ಕಲ್ಲಿಂದ. ಈಗ ನೋಡಿ, ಬರ್ತಾ ಇದ್ದಂಗೆ ಆ 3 ಡಾಗಿಗಳು ಬೊಬ್ಬೆ ಹಾಕಿದ್ದು ಮಾರೇರಿ. ಅಪ್ಪ, ನನಗೆ ಉಂಟಲ್ಲ ಹೆದರಿ ಲೋಕವೇ ಇಲ್ಲ ಆಯಿತಾ. ಹೀಗೆ ಗೇಟೆಲ್ಲ ಲಾಕ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಒಂದು ಪ್ರೀತಿಯಿಂದ ಸಾಕಿದ್ದಾರೆ ಅವರು, ಮಕ್ಕಳ ಥರ. ಅವರದೊಂದು ಪುಟ್ಟ ಕುಟುಂಬ. ಆ ಕುಟುಂಬದ ಜೊತೆ ಈ 3 ಜೀವಗಳು ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ. ಫೋಟೋ ನೋಡಿದ್ದೆ ನಾನು, ವಿಡಿಯೋ ನೋಡಿದ್ದೆ, ಆದರೆ ಸ್ವತಃ ಬಂದು ನೋಡಿರಲಿಲ್ಲ. ತುಂಬ ಆಸೆ ಇತ್ತು, ಹಾಗಾಗಿ ಬಂದೇ ಬಿಟ್ಟೆ. ಆದರೆ ಬಂದಿದ್ದೇನೆ ಆಯಿತಾ ನೋಡೋದಕ್ಕೆ ಅಂತ. ಅವುಗಳ ಸೌಂಡ್ ಕೇಳಿದಾಗ ಉಂಟಲ್ಲ, ಎದೆ ಜಲ್ಲಾಯ್ತಾಯ್ತಾ, ಹೆದರಿಕೆ ಆಯಿತು. ಹೇಗಪ್ಪ ಅವರನ್ನು ನೋಡೋದು. ಈಗ ಒಳಗೋಗಿ ಒಳಗಿದ್ದರೆ ಒಬ್ಬ 3 ತೋರಿಸ್ತೇನೆ ನಿಮಗೂ ಕೂಡ ಆಯಿತಾ, ಹೇಗಿದ್ದಾವೆ ಏನು ಕತೆ. ಇದು ಅವರ ಅಂಗಳ. ಗಿಡಗಳನ್ನೆಲ್ಲ ಪಾಟಲ್ಲಿ ಹೀಗೆ ಇಟ್ಟಿದ್ದಾರೆ ನೋಡಿ. ಆಗ ನಾವು ಮನೆ ಒಳಗೆ ಹೋಗೋ ಮೊದಲು ಪರಿಸ್ಥಿತಿ ಹೇಗಿತ್ತು ನೋಡಿ ಒಮ್ಮೆ. ನೋಡಿದ್ರಾ, ನಿಮಗೂ ಕೇಳಿಸಿರ್ಬೋದಲ್ವಾ. ಮತ್ತು ನಾವಿಲ್ಲಿ ಎದುರಿಗೆ ಇದ್ದೇವೆ, ಹತ್ತಿರದಲ್ಲಿ. ಹೆದರಿಕೆ ಆಗದೆ ಇರುತ್ತಾ ಹೇಳಿ. ಈಗ ಬರ್ತವೆ ನೋಡಿ, ಮೊದಲೇದು ಎಂಟ್ರಿ ಕೊಡ್ತು ಹೊರಗೆ. ಇನ್ನು 2-3 ನಾಯಿ ಇದೆ, 3 ಕೂಡ ಹೊರಗೆ ಬರ್ತವೆ ನೋಡಿ. ನಮ್ಮ ಪರಿಸ್ಥಿತಿ ಯಾರಿಗೆ ಬೇಡ. ನನಗೂ ಆಗ್ತಿಲ್ಲ, ಅದಕ್ಕೆ ನಿಂತಿದ್ದೀನಿ ನಾನು. ನಾನು ನಮ್ಮ ಅಕ್ಕ ಉಂಟಲ್ಲ, ಅಲ್ಲೇ ಒಂದು ಕಂಬಕ್ಕೆ ಹೊರಗೆ ಸ್ಟ್ಯಾಚ್ಯೂ ಥರ ನಿಂತ್ಬಿಟ್ಟಿದ್ದೇವೆ, ಅಲ್ಗಾಡ್ತಾನೆ ಇಲ್ಲ.
ಅಂತೂ ಅವುಗಳನ್ನು ಒಳಗೆ ಕಳಿಸಿದ್ರು ಆಯಿತಾ. ಅಪ್ಪ ಈಗ ಧೈರ್ಯದಲ್ಲೇ ನಾನು ಮತ್ತು ನನ್ನ ತಂದೆ ಎಂಟ್ರಿ ಕೊಡ್ತಾ ಇದ್ದೇವೆ. ಬಾಕಿಯವರೆಲ್ಲ ಒಳಗೆ ಆಲ್ರೆಡಿ ಹೋಗಿಯಾಗಿದೆ ನೋಡಿ. ಹೆದರಿಕೆಯಾಗಿ ಹಾಗೆ ಬನ್ನಿ ಹೇಳ್ತಾ ಇದ್ದಾರೆ. ಅಕ್ಕ ಕೂಡ ಕೂತ್ಕೊಂಡ್ಳು. ಹಾಗೆ ನೋಡೋಣ ಏನೆಲ್ಲ ಆಗುತ್ತೆ ಮುಂದಿನ ಕತೆಗಳು ಅಂತ. ಇದು ನೋಡಿ, ಈ ಬಾಕ್ಸ್ ಥರ ಇದೆ ಅಲ್ವ, ಇದಕ್ಕೆ ಏನು ಹೆಸರು ಗೊತ್ತಾ? ಬೇಬಿ ಪ್ಲೇ ಪೆನ್ ಅಂತ ಅಥವಾ ಪ್ಲೇ ಯಾರ್ಡ್ ಅಂತ ಹೇಳ್ತಾರೆ. ಅಂದರೆ ಪುಟ್ಟ ಪಾಪುಗೆ ಆಡೋದಕ್ಕೆ ಒಂದು ಅಂಗಳ ಥರ ಸೇಫಾಗಿ, ಏನು ಹೊರಗಡೆ ಇವ್ರ ಮೇಲೆ ಒಂದು ಪುಟ್ಟ ಪಾಪು ಇದೆ, ಹಾಗಾಗಿ ಮೊಮ್ಮಗಳಿದ್ದಾಳೆ. ಹಾಗಾಗಿ ಆ ಪಾಪುಗೆ ಹೊರಗೆಲ್ಲ ಈ ಆಡೋದಕ್ಕೆ ಆಗಲ್ಲಲ್ವ, ನಾಯಿಗಳು ಇರ್ತವೆ, ಪ್ರಾಬ್ಲಮ್ ಆಗಬಾರ್ದು ಅಂತ ಇದನ್ನು ಇಟ್ಟಿದ್ದಾರೆ. ಇಷ್ಟು ದೊಡ್ಡ ಜಾಗದಲ್ಲಿ ಅದು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ಹಾಗಾಗಿ ಸೇಫಾಗಿ ಸೆಕ್ಯೂರಾಗಿ ಇರೋದಕ್ಕೆ ಈ ರೀತಿ ಬಾಕ್ಸ್ಗಳು ಸಿಗುತ್ತೆ. ನಿಮಗೇನಾದರೂ ಇಂಥದ್ದು ಬೇಕಿದ್ದರೆ, ನಿಮ್ಮ ಮನೇಲಿ ಏನಾದ್ರು ಪುಟ್ಟ ಪಾಪು ಇದ್ದರೆ ಬೇಕನ್ಸಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೇನೆ. ಇನ್ನು ನೋಡಿ ಇವುಗಳ ಕಾರ್ಬಾರ್ ಏನೆಲ್ಲ ಇದೆ ಅಂತ, ತುಂಬ ಎಂಟರ್ಟೈನ್ಮೆಂಟ್ ಇದೆ. ಮತ್ತೆ ತುಂಬ ನಗಾಡಿ ಖುಷಿಯಾಯಿತು ನಮಗೆ. ಅದೆಲ್ಲ ಮೊಮೆಂಟ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ, ಓಕೆನಾ? ಹಾಗೆಯೇ ನಾನು ಒಂದು ಅರ್ಧ ಗಂಟೆ ಏನೋ ಇದ್ವಿ, ಅದಷ್ಟು ಹೊತ್ತು ಆ ನಾಯಿಗಳ ಹಿಂದೆಯೇ ಓಡಾಡ್ಕೊಂಡಿದ್ದೆ. ಅವುಗಳ ಹೆಸರು ಏನು ಗೊತ್ತಾ? ಬ್ರೂನಿ, ಬಾಬಿ ಮತ್ತು ಶೈನಿ ಅಂತ. ಹಾಗೆ ತುಂಬ ಚಂದದ ಹೆಸರಿಟ್ಟಿದ್ದಾರೆ. ಅವುಗಳನ್ನು ನಾಯಿಗಳ ಥರ ಅವರು ನೋಡ್ತಾ ಇಲ್ಲ, ಆ್ಯಕ್ಚುಲಿ ಮನೆ ಮಕ್ಕಳ ಥರನೇ ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ಸಾಕಿದ್ದಾರೆ. ನೋಡಿದ್ರೇ ಗೊತ್ತಾಗುತ್ತಲ್ವ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂತ. ಹಾಗೆ ತುಂಬಾ ಪ್ರೀತಿ ಇವರೆಲ್ಲರಿಗೂ ಕೂಡ, ಇವರ ಮನೆ ಗಂಡ ಹೆಂಡತಿಗೆ, ಮಕ್ಕಳಿಗೆ, ಸೊಸೆಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಹಾಗೆ ನೋಡಿ ಇವರ ಅಡುಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿಕೊಂಡು ಖುಷಿ. ಇವರೆಲ್ಲ ಫಂಕ್ಷನಿಗೆ ಬಂದಿದ್ರಲ್ವ, ಹಾಗಾಗಿ ಬಿಟ್ಟಿದ್ರಲ್ವ ಮನೆ ಒಡತಿ ಎಲ್ಲ. ಹಾಗಾಗಿ ಅವುಗಳಿಗೆ ಈಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಸುತ್ತಾ ಇದ್ದಾವೆ ಅಲ್ಲಿಂದ ಇಲ್ಲಿ, ಇಲ್ಲಿಂದಲ್ಲಿ. ಒಡೆಯನ ಹಿಂದೆ, ಒಡತಿ ಹಿಂದೆ ಅಲ್ವಾ. ಹಾಗೆ ಒಂದು ಕಡೆ ಕೂತ್ಕೊಳ್ಳಿಲ್ಲ, ನನಗೆ ವೀಡಿಯೋ ಮಾಡೋದಕ್ಕೂ ಆಗಿಲ್ಲ ಅಷ್ಟು ಸರಿಯಾಗಿ. ಆ ರೀತಿ ಓಡಾಡ್ತಾ ಇದ್ವು, ಖುಷಿ. ಈಗ ಅವುಗಳಿಗೆ ಊಟದ ಸಮಯ. ಊಟ ಹಾಕಿದರೂ ಕೂಡ ನೋಡಿ ಹಾಗೆಲ್ಲ ಹೋಗಿ ಸೀದಾ ಹೋಗಿ ತಿನ್ನಕ್ಕೆ ಹೋಗಲ್ಲ, ಕೂತ್ಕೊಂಡಿದ್ದಾವೆ ಕಾಯ್ತಾ. ನೋಡಿ ಎಷ್ಟು ಹಸಿವಾಗಿದೆ ಅವುಗಳಿಗೆ, ಆದರೂ ಕೂಡ ಒಂದು ನಿಯತ್ತು ನೋಡಿ, ಶಿಸ್ತು ನೋಡಿದ್ರಾ, ಇದರಲ್ಲೇ ಗೊತ್ತಾಗುತ್ತೆ. ಮನುಷ್ಯರಿಗಿಂತ ಈ ನಾಯಿಗಳೇ ಮೇಲು ಎಲ್ಲ ವಿಷಯದಲ್ಲೂ. ಪ್ರಾಮಾಣಿಕತೆ, ಪ್ರೀತಿ, ವಿಶ್ವಾಸ, ಕೊಟ್ಟಿದ್ದನ್ನು ನೆನ್ಪಿಟ್ಕೊಳ್ಳೋದು, ಒಂದು ತೊತ್ತು ಊಟ ಹಾಕಿದ್ದನ್ನು ಸಾಯೋವರೆಗೂ ನೆನ್ಪಿಟ್ಕೊಳ್ಳುವ ತುಂಬ ಅತ್ಯಮೂಲ್ಯ ಜೀವಗಳು ಇವೇ. ಮನುಷ್ಯರಿಗೆ ನೆನಪಿರುತ್ತಾ? ಕೊಟ್ಟಿದ್ದು, ಮಾಡಿದ್ದು, ತಿಂದಿದ್ದು, ಉಪಕಾರ ಮಾಡಿದ್ದು, ಹೆಲ್ಪ್ ಮಾಡಿದ್ದು ಏನೂ ನೆನಪಿರಲ್ಲ. ಮತ್ತು ಹಸಿವು ತುಂಬ ಆದರೆ ಈಗ ಕಾಲ ಹೇಗೆ ಬಂದಿದೆ ಅಂದರೆ, ಬೇರೆಯವರ ಊಟದ ಬಟ್ಲು ಕಸ್ಕೊಂಡು ತಿನ್ನುವಂಥ ಮನಸ್ಥಿತಿ ಜನರಿಗೆ ಬಂದಿದೆ ಅಲ್ವಾ. ಆದರೆ ನಾಯಿಗೆ ಹಾಗಿಲ್ಲ ನೋಡಿ, ಪ್ರತಿಯೊಂದು ವಿಷಯದಲ್ಲೂ ಇವುಗಳೇ ಮೇಲು ಮನುಷ್ಯರಿಗಿಂತ. ನೋಡೋದಕ್ಕೆ ಪ್ರಾಣಿಗಳಷ್ಟೇ. ಹಾಗೆಯೇ ಈಗ ಎಲ್ಲಿ ಹೋಗಿದ್ದಾವೆ, ಎಲ್ಲಿ ಊಟ ಕೊಟ್ಟಿದ್ದಾರೆ ತೋರಿಸ್ತೇನೆ. ಮನೆ ಹಿಂದ್ಗಡೆ ಒಂದು ಅಂಗಳ ಇದೆ, ಅಲ್ಲಿ ಸುಮ್ಮನೆ ತಿಂತಾ ಇದ್ದಾವೆ ನೋಡಿ. ಅದೆರಡು ಇದೆಯಲ್ಲ, ಇದು ಬ್ರೂನಿ ಮತ್ತು ಬಾಬಿ, ಮತ್ತೊಂದು ಬ್ಲ್ಯಾಕ್ ಇರೋದು ಶೈನಿ. ಊಟ ಮಾಡುವಾಗಲೂ ನೋಡಿ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಒಂದೇ ಬಟ್ಲಲ್ಲಿ ಎರಡು ನಾಯಿಗಳು ಚೆನ್ನಾಗಿ ಊಟ ಮಾಡ್ತಾ ಇದ್ದಾವೆ. ಏನಾದ್ರು ಜಗಳ ಮಾಡ್ಕೊತಾವ? ನಮ್ಮ ಮನುಷ್ಯರಿಗೆ ಆಗತ್ತೆ ಹೀಗೆ. ಈ ರೀತಿ ಪ್ರೀತಿ ವಿಶ್ವಾಸದಿಂದ ಒಬ್ಬರ ಜೊತೆಗೊಬ್ಬರು ಫ್ಯಾಮಿಲಿ ಮೆಂಬರ್ಸೇ ಇರೋದಿಲ್ಲ ನಾವು, ಇನ್ನು ಹೊರಗಡೆ ಜನ ಅಂತೂ ಬಿಡಿ. ಒಬ್ರಿಗೊಬ್ಬರಿಗೆ ಪ್ರೀತಿ ವಿಶ್ವಾಸದಿಂದ ಹೊಂದ್ಕೊಂಡು ಜೊತೆಗೂಡಿ ಬಾಳೋದು, ಬದುಕೋದು, ನೆರೆಕರೆಯಿಂದ ಹಿಡಿದು ಫ್ಯಾಮಿಲಿ ಮೆಂಬರ್ಸಿಂದ ಹಿಡಿದು ಈಗಿನ ಕಾಲದಲ್ಲಿ ಕಾಣಲಿಕ್ಕೆ ಸಿಗತ್ತಾ ನಿಮಗೆ? ಈ 3 ನಾಯಿಗಳು ನೋಡಿ ಒಂದೇ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಎಷ್ಟು ಪ್ರೀತಿಯಿಂದ. ಈ ಮಕ್ಕಳೆಲ್ಲ ಪುಟ್ಟ ಮಕ್ಕಳು ಓಡಾಡ್ತಾವಲ್ವ ಮನೆ ಒಳಗೆ, ಹಾಗೇ ಓಡಾಡ್ಕೊಂಡು ಹಿಂದೆ ಒಡೆಯನ ಹಿಂದೆ ಅಲ್ವಾ. ಮಾತೊಂದು ಬರಲ್ಲ ಅವುಗಳಿಗೆ ಅಷ್ಟೇ, ಎಲ್ಲ ಅರ್ಥ ಆಗುತ್ತೆ ಪಾಪ ಅವುಗಳಿಗೆ. ಎಷ್ಟು ಪ್ರೀತಿಯಿಂದ ಓಡಾಡ್ಕೊಂಡಿದ್ದಾವೆ, ಖುಷಿ ಆಗುತ್ತಲ್ವ. ನನಗಂತೂ ಅದು ನೋಡಿ ನನ್ನನ್ನು ಅವ್ರ ಹಿಂದೆನೇ ಇದ್ದೆ, ಬರೋ ಅಷ್ಟುವರೆಗೂ ಅವರ ಹಿಂದೆನೇ ಇದ್ದೆ. ಎಲ್ಲೆಲ್ಲಿ ಹೋಗ್ತಾವೆ ಎಲ್ಲ ನೋಡ್ಕೊಂಡು ಓಡಾಡ್ತಾ ಇರೋದು ನಾನು. ಹಿಂದೋದ್ರೆ ಹಿಂದೆ, ಮುಂದೋದ್ರೆ ಮುಂದೆ. ಆದರೆ ಸ್ವಲ್ಪ ಹೊತ್ತು ನಮ್ಮನ್ನು ನೋಡಿ ಇದು ಮಾಡಿದ್ವು, ಆದರೆ ಆಮೇಲೆ ಏನೂ ಮಾಡಿಲ್ಲ ಆಯಿತಾ. ಪಾಪ ಇದ್ದಾವೆ, ತುಂಬ ಪಾಪ ಇದ್ದಾವೆ.
ಆದರೆ ಅವರ ಮನೆಯವರು ಹೇಳ್ತಾ ಇದ್ದರು, ಯಾರು ಬೇರೆಯವರೆಲ್ಲ ಬಂದರೆ ಅಂದರೆ ಡೌಟ್ ಅನ್ಸತ್ತಲ್ಲ, ಇದೇನಾದ್ರು ಹೊರಗಿನ ಬೇಡದ ಜನರು ಬಂದರೆ ಬೊಬ್ಬೆ ಹಾಕ್ತವೆ. ಅಂದರೆ ನಾವೆಲ್ಲ ಈಗ ಗೆಸ್ಟ್ ಅಂತ ಗೊತ್ತಾಯ್ತಲ್ವ, ಮನೆ ಜನರ ಜೊತೆ ಚೆನ್ನಾಗಿದ್ದೇವೆ ಅಂತ, ನಮ್ಮೊಟ್ಟಿಗೂ ಚೆನ್ನಾಗಿದ್ದೇವೆ. ಹಾಗೆ ಬೇರೆ ರೀತಿ ಜನ ಬಂದರೆ ಅವುಗಳ ಆ್ಯಕ್ಷನ್ ತಗೊಂಡೇ ತಗೋತವೆ. ಇವನು ಅವರ ಮಗ ಎಷ್ಟು ಪ್ರೀತಿಯಿಂದ ಸಾಕಿದ್ದಾನೆ ಇವುಗಳನ್ನು ನೋಡಿ ಗೊತ್ತಾಗತ್ತಲ್ವ. ಹಾಗೆ ಈಗ ನಮ್ಮ ರಿಲೇಟಿವನ್ನು ಮಾತಾಡ್ಸೋಣ. ಹಾಗೆ ನಾನು ಆ ರೀತಿಯಾಗಿ ಮತ್ತೆ ಈಶಾ ಫೌಂಡೇಶನ್ ಅವ್ರದ್ದು ಇನ್ನರ್ ಇಂಜಿನಿಯರಿಂಗ್ ಅಂತ ಅದು ಶಾಂಭವಿ. ಅದು ನನ್ನನ್ನು ಅಷ್ಟು ಒಂದು ಇದಾಗಿದೆ ಅಂತ ಅಂದರೆ ಆಕ್ಟಿವ್ ಆಗಿ ಯಾವ ರೀತಿ ಇರಬೇಕು ಲೈಫ್ ಅಲ್ಲಿ, ಹೇಗೆ ಪಾಸಿಟಿವ್ ಎನರ್ಜಿಯಲ್ಲಿ ಇಡೀ ದಿವಸ, ಹೌದೌದು, ಅದು ನನಗೆ ತುಂಬಾ ಸಹಾಯ ಮಾಡಿದೆ. ಹೌದು, ನಾನು ಕೇಳ್ತೇನೆ ಅವರದ್ದು ಭಾರಿ ಒಳ್ಳೇದಿರ್ತದೆ ಈಶಾ ಫೌಂಡೇಶನ್. ಹೌದು, ನಾನು ಅದನ್ನು ಸದ್ಗುರು ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ. ಮತ್ತೆ ಯೋಗ ಮಾಡ್ತೇನೆ, ಮೆಡಿಟೇಷನ್ ಮಾಡ್ತೇನೆ ಅಲ್ಲ, ಹೌದು, ನನಗೆ ಬೇರೆಯವರಿಗೆ ಕೂಡ ಅದನ್ನು ಮೋಟಿವೇಟ್ ಮಾಡಲಿಕ್ಕೆ ಬಹಳ ಇಷ್ಟ. ಅದೇ ಹಾಗೆ ಇವರು ನಮಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರು ಬಂದವರಿಗೆಲ್ಲ. ನೋಡಿ ರೆಡಿಯಾಗಿದೆ. ಹಾಗೆ ತುಂಬ ಖುಷಿ ಆಯಿತು, ತುಂಬ ಒಳ್ಳೆ ಜನ ನಿಜಕ್ಕೂ. ಬಂದದ್ದು ನನಗಂತೂ ತುಂಬ ಖುಷಿ ಆಯಿತು. ಅವರು ಕೂಡ ನಮ್ಮ ಮನೆಗೆ ಬಂದಿದ್ದರು ಒಮ್ಮೆ. ಹಾಗೆ ಇನ್ನೇನು ಮಳೆ ಶುರುವಾಗೋಕ್ಕೆ ಆಗಿದೆ ಕಾಣಿಸುತ್ತೆ, ತುಂಬ ಗಾಳಿ ಎಲ್ಲ ಜೋರಾಗಿದೆ. ಇನ್ನು ನಾವು ಸುರತ್ಕಲ್ಲಿಗೆ ವಾಪಸ್ ಹೋಗಬೇಕು. ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೋಗೋಣ. ಹಾಗೆ ಡಾಗಿಗಳ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಎಷ್ಟು ಪ್ರೀತಿಯಿಂದ ಇರ್ತವೆ ನಮ್ಮೊಟ್ಟಿಗೆ ಅಂತ. ಹಾಗೆ ಅಲ್ವಾ. ಹಾಗೆ ಕಾಫಿ ಕೂಡ ತುಂಬ ಚೆನ್ನಾಗಿತ್ತು. ಚೆನ್ನಾಗಾಗಿದೆ ಕಾಫಿ. ಆಗಿದೆಯಾ? ಥ್ಯಾಂಕ್ ಯು. ಅಲ್ಲಿ ಇದಿತ್ತು ವಡೆ, ಇದು ತಿಂಡಿ ಅಂತ ಬೇಡ, ಹಸಿವೇ ಇಲ್ಲ. ಮತ್ತೆ ರಾಜೇಂದ್ರ ಏನಾಗೊಂದು ಕಾಫಿ ಇದಾ? ಅಂತೂ ನನಗಂತೂ ಖುಷಿ ಆಯಿತು. ಬ್ರೂನಿ, ಬಾಬಿ, ಶೈನಿ ನೋಡಿ ಈಗ ನೋಡಿ ಗಮ್ಮತ್ತಿದೆ. ಅಲ್ಲೊಬ್ರು ಗೆಸ್ಟು ಬಂದರು ಆಯಿತಾ, ಸ್ವಲ್ಪ ಹೊತ್ತು ಮುಂಚೆ. ಅವರು ಪ್ರೀತಿ ಮಾಡೋಕ್ಕೆ ಹೋದರು ಮಾತಾಡ್ಸೋಕ್ಕೆ. ಅಬ್ಬಾ ದೇವರೇ, ಒಂದೇ ಸಲ ಬೊಬ್ಬೆ ಹಾಕಿ ತಂದರೆ ಹೀಗೆ ಮಾತಾಡ್ಸ್ಕೋದು ಕೂತಿದ್ರು ಆಯಿತಾ. ಅವುಗಳೆಲ್ಲ ಕೂತಿದ್ವು ಆಯಿತಾ. ಅವ್ರು ಒಮ್ಮೆಲೆ ಮಾತಾಡ್ಸೋಕ್ಕೆ ಮುಟ್ಬಿಟ್ರಾ, ಯಪ್ಪ ಜೋರು ಮಾಡ್ತದ. ಅದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಇಷ್ಟ, ಅದಕ್ಕೆ ಮುಟ್ಟಬಾರ್ದು. ಹೇಗೆ ಗೊತ್ತಾ, ಅದನ್ನು ಅದು ಇಷ್ಟಪಡೋರು ಮಾತ್ರ ಅದನ್ನು ಮುಟ್ಟುತ್ತೆ. ನಂಗೆ ಒಳ್ಳೆ ಸೀನ್ ತಪ್ಪಿ ಹೋತೀಗ. ಅಲ್ಲ ಅಮ್ಮ, ಇಷ್ಟ ಇಲ್ಲ ಅವಾಗ, ಅಂದ್ರೆ ಅದಕ್ಕೆ ಸ್ವಲ್ಪ ಜಲಸಿ. ಈ ಶೈನಿ ಮಾತಾಡ್ಸ್ದಂಗೆ ಅದರನ್ನು ಮಾತಾಡ್ಸಕ್ಕೆ ಹೋಗಿದ್ದಾರೆ. ಒಮ್ಮೆಲೆ ಹಾರಿ ಬೊಬ್ಬೆ ಹೊಡಿತು ನೋಡಿ. ನಾವೆಲ್ಲ ಹೆದ್ರಿ ಕಂಗಾಲಾಗಿ ಮತ್ತೆ ಜೋರು ನಗು ಬಂದದ್ದು. ಪುನಃ ಮಾತಾಡ್ಸಕ್ಕೆ ಹೋಗ್ತಿದ್ದಾರೆ ನೋಡಿ. ನೋಡಿ ಹೇಗೆ ಗೊತ್ತಾಯ್ತಾ, ಅದಕ್ಕೆ ಗೊತ್ತಾ ನೋಡಿ, ಅದಕ್ಕೆ ಯಾಕಂದ್ರೆ ನಾವೀಗ ಮುಟ್ಟಬಹುದು. ಹೌದು, ಅವರು ಹೊಸ ಜನ ಅಲ್ಲ, ಅದಕ್ಕೆ ಮಾಡುದಿಲ್ಲ. ಅಲ್ಲ ಅದು ಯಾವ ಅಲ್ಲ, ನೀ ನನಗೆ ಇಷ್ಟ ಇಲ್ಲ, ನೀ ಬರ್ಬೇಡ ಅಂತ, ನೀ ನಂಗೆ ಕರಿಬೇಡ ಅಂತ ವಾರ್ನಿಂಗ್ ಕೊಟ್ಟದ್ದು ಅಲ್ಲ. ಹೌದು, ಇನ್ನು ಬೇಡ, ಇನ್ನು ಮೈ ಮೇಲೆ ಆಗ್ತದೆ. ಬೇಡ ಬೇಡ ಬೇಡ, ಮೈ ಮೇಲೆ ಆರಿ ಕಚ್ಚಿ ಬಿಟ್ರೆ ಕಷ್ಟ. ನಮ್ಮ ಅಕ್ಕ ಕೂಡ ನಗಾಡ್ತಾ ಇದ್ದಾಳೆ ನೋಡಿ. ಎಲ್ಲರಿಗೂ ನಕ್ಕು ನಕ್ಕು ಸಾಕಾಯ್ತಾಯ್ತಾ. ಅಂತೂ ಇನ್ನು ಹೊರಡುವ ಸಮಯ ನಮ್ಮದು. ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಿದ್ದೇನೆ. ಸ್ಪೆಷಲ್ಲಾಗಿ ಬ್ರೂನಿಗೆ, ಬಾಬಿಗೆ ಮತ್ತು ಶೈನಿಗೆ ಬಾಯ್ ಬಾಯ್ ಅಂತ ಹೇಳಿ ಹೊರಡ್ತಾ ಇದ್ದೇನೆ ನಾನು. ಬಾಯ್ ಬಾಯ್. ಅಂತೂ ನಾವೀಗ ಹೊರಟ್ವಿ. ಗೇಟನ್ನು ಲಾಕ್ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಹೊರಗೆ ಬಂದ್ಬಿಡ್ತೇವೆ. ಹಾಗೆ ಬಾಗಿಲು ಹಾಕೋದು. ಹಾಂ, ನೀವು ಬನ್ನಿ. ಹಾಂ, ನೋಡಿದ್ರಲ್ವ ನಮ್ಮ ಬ್ರೂನಿ, ಬಾಬಿ ಮತ್ತು ಶೈನಿ ಎಷ್ಟು ಚೆನ್ನಾಗಿದ್ದವಂತ. ನಾನು ಹೇಳಿದ ವಿಷಯ ಹೌದಲ್ವ. ನಮ್ಮ ಮನುಷ್ಯರಿಗೀಗ ಪ್ರಾಮಾಣಿಕತೆ, ನಿಯತ್ತು, ಶಿಸ್ತು,
ಪ್ರೀತಿ, ವಿಶ್ವಾಸ, ಸಂಬಂಧಗಳು ಯಾವುದಕ್ಕೂ ಬೆಲೆ ಇಲ್ಲದಂಗೆ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ. ಆದರೆ ಇವುಗಳನ್ನು ನೋಡಿ ನಾವು ನಿಜಕ್ಕೂ ಕಲಿಬೇಕು. 3 ಡಾಗಿಗಳು ಎಷ್ಟು ಪ್ರೀತಿಯಿಂದ ಒಕ್ಕಟ್ಟಿಂದ ಇದ್ದಾವೆ, ಅದರಲ್ಲೂ ಆ ಸಂಸಾರದೊಟ್ಟಿಗೆ ಮಕ್ಕಳಂಗೆ ಎಷ್ಟು ಒಂದು ಎಲ್ಲರೂ ಸೇರಿ ಎಷ್ಟು ಚೆನ್ನಾಗಿದ್ದಾರೆ. ನಾವೀಗ ಕಲಿಬೇಕು ಎಲ್ಲ ಗುಣಗಳನ್ನು ಇವರನ್ನು ನೋಡಿ ಅಲ್ವಾ. ಓಕೆ, ಹಾಗಾದರೆ ನಾವೀಗ ಎಲ್ಲರೂ ಕೂಡ ಈ 3 ಡಾಗಿಗಳನ್ನು ಎಷ್ಟು ಪ್ರೀತಿಯಿಂದ ಸಾಕಿದ ಮನೆಯವರಿಗೂ ಮತ್ತು 3 ಡಾಗಿಗಳಿಗೂ ಎಲ್ಲರೂ ಕೂಡ ಚೆನ್ನಾಗಿರಲಿ, ಹೀಗೇನೆ ಖುಷಿ ಖುಷಿಯಾಗಿ ಅವರೆಲ್ಲ ಒಟ್ಟಾಗಿ ಆರಾಮಾಗಿರಲಿ ಅಂತ ಹಾರೈಸೋಣ ಅಲ್ವಾ. ಹಾಗೆಯೇ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದು ಇಂಥದ್ದೇ ಒಳ್ಳೊಳ್ಳೆ ಮೆಸೇಜೊಂದಿಗೆ ಪುನಃ ಬರ್ತೇನೆ. ಅಲ್ಲಿವರೆಗೆ ಖುಷಿಯಾಗಿದ್ಬಿಡಿ. ಓಕೆನಾ? ಟೇಕ್ ಕೇರ್, ಬಾಯ್.